ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಾಗರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರ ವಿರುದ್ಧ ಮಾತನಾಡುವವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಎಂದು ಸಾಗರ ನಗರಸಭೆಯ ಸದಸ್ಯ ಗಣಪತಿ ಮಂಡಗಳಲ್ಲಿ ತೀವ್ರ ವಾಗ್ದಾಳಿ ನಡೆಸಿದರು. ಅವರು ಮಾತನಾಡುತ್ತಾ, ಗೋಪಾಲಕೃಷ್ಣ ಬೇಳೂರು ಬಡವರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ. ಇದಕ್ಕೆ ಉದಾಹರಣೆ ಶಾಸಕರ ಮನೆಯ ಬಳಿ ದಿನ ಬರುವ ಜನರಿಗೆ ದಾನ ಮಾಡುವುದನ್ನು ನೋಡಿದರೆ ಗೊತ್ತಾಗುತ್ತದೆ ಎಂದು ವಾಗ್ದಾಳಿ ನಡೆಸಿದರು. ಈ ಸಂದರ್ಭದಲ್ಲಿ ಸಾಗರ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಬಾಬು, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಪ್ಪ ಕಲ್ಸೆ, ಅಶೋಕ್ ಬೇಳೂರು, ಪ್ರಭಾವತಿ ಚಂದ್ರಕಾಂತ್ ಸೇರಿದಂತೆ ಅನೇಕರಿದ್ದರು. ಇನ್ನೂ ಕೆಲವು ಬಡವರು ರೆಡಿಯಾಗಲಿದ್ದಾರೆ. ಅವ್ರದ್ದು ಒಂದು ಸರಿ ಸಾಹೇಬರು ತಹಸೀಲ್ದಾರಿಗೆ ಕರೆದು ಹೇಳಿದ್ದಾರೆ, ಎಲ್ಲರಿಗೂ ಕೊಡಬೇಕಂತ. ಹಾಗೆಯೇ ಬಗರ್ಪುರದಲ್ಲಿ 2 ಸರಿ ಈಗ ಮೀಟಿಂಗ್ ಆಗಿದೆ. ಅದು ಮೇಲಿನ ಕಾನೂನುಗಳು ಸ್ವಲ್ಪ ವ್ಯತ್ಯಾಸಗಳು ಇರೋದ್ರಿಂದ ಆ ಕಾನೂನು ಸರಿ ಮಾಡಲಿಕ್ಕಾಗಿ ಸ್ವಲ್ಪ ದಿನ ಸುಮ್ಮನಿದ್ದಾರೆ. ಮತ್ತು ಈಗ ಮೊನ್ನೆ ಶನಿವಾರ ಬಗರ್ಪುರ ಕಮಿಟಿ ಮೀಟಿಂಗ್ ಆಗಿದೆ. ಈಗೇನು 15 ಅಸೆಂಬ್ಲಿ ಆದಮೇಲೆ ಮತ್ತೆ ಮೀಟಿಂಗ್ ಮಾಡಿ ಯಾರ್ಯಾರು ಏನೇನು ಭೂಮಿ ಇದೆ ಅದನ್ನು ಕೊಡಲಿಕ್ಕೆ ನಮ್ಮ ತಾಲೂಕು ಅಧ್ಯಕ್ಷರು ಈಗಾಗಲೇ ಮಾತಾಡಿದ್ದಾರೆ. ಸಾಹೇಬರು ಅದ್ರ ಬಗ್ಗೆ ಭಾರಿ ಕ್ರಮ ತಗೊಂಡಿದ್ದಾರೆ. ಏನು ಹಕ್ಕುಪತ್ರ ಬಗ್ಗೆ ಮಾತಾಡ್ತಾರಲ್ಲ, ಅವರೆಲ್ಲ ಇದ್ದಾಗ ಎಷ್ಟು ಕೋಟಿ ಬಡವರಿಗೆ, ಅವರಿಗೆಲ್ಲ ಮಾತಾಡೋ ನೈತಿಕ ಏನು ಹಕ್ಕಿದೆ? ಇವತ್ತು ಶಾಸಕರು ಬಡವರ ಪರವಾಗಿರೋಂಥ ಶಾಸಕರು ಇವತ್ತು ಇನ್ನೇನು ನಾನು ನೋಡಿದೆ, ಶಿವಮೊಗ್ಗದಲ್ಲೆಲ್ಲ ಬಡವರ ಬಗ್ಗೆ ಮಾತಾಡಿದ್ದಾರೆ. ಶಾಸಕರು ದುಡ್ಡು ತಗೊಂಡಿದ್ದಾರೆ ಹಾಗೆ ಹೀಗೆ ಅಂತ. ಶಾಸಕರು ದುಡ್ಡು ತಗೊಳ್ಳೋದಲ್ಲ, ಶಾಸಕರು ಮನೆ ಹತ್ರ ಬೆಳಗ್ಗೆ ಬಂದು ನೋಡಿದರೆ ಎಷ್ಟು ಜನ ಬಡವರಿಗೆ ಆ ದಾನ ಮಾಡೋದು, ಆ ಹೆಲ್ಪ್ ಮಾಡೋದು ನೋಡಿದರೆ ನಮಗೆ ಆಶ್ಚರ್ಯ ಪಡಿಸ್ತೀವಿ. ಅಂಥ ಶಾಸಕರ ಬಗ್ಗೆ ಹೇಳಲಿಕ್ಕೆ ಅವ್ರಿಗೆ ಯಾರಿಗೆ ನೈತಿಕ ಹಕ್ಕಿಲ್ಲ. ಅವ್ರಿಗೆ ಏನಾಗ್ಬಿಟ್ಟಿದೆ ಗೊತ್ತಂದರೆ, ಒಂಥರ ಮನಸ್ಸು ಏನೋ ಶಾಸಕರು ಮಾಡೋಂಥ ಕೆಲಸಕ್ಕೆ ಹೊಟ್ಟೆ ಕಿಚ್ಚು ಮಾಡ್ಕೊಂಡು ನಮ್ಗೆ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಪಕ್ಷ ತೀವ್ರವಾಗಿ ಖಂಡಿಸ್ತೀವಿ. ನಾನು ಒಬ್ಬ ನಗರ ಘಟಕದ ಸದಸ್ಯನಾಗಿ ತಾಲೂಕು ನಗರದ ಬಗ್ಗೆ ಮಾತಾಡ್ತಾರೆ. ಕೆಲವು ಕೆಲಸ ಕಾರ್ಯಗಳಾಗಿಲ್ಲ. ಈಗ ಮಾನ್ಯ ಶಾಸಕರು ಪ್ರತಿ ಸರಿನೂ ಮೊನ್ನೆ ಅಷ್ಟೇ ತುಂಬ ಕಡೆ ಹೋಗಿ ಗುದ್ಲಿ ಪೂಜೆ ಎಲ್ಲ ಮಾಡಿ ಬಂದಿದ್ದಾರೆ. ಕೆಲಸ ಕಾರ್ಯಗಳು ನಡೀತವೆ. ಇಷ್ಟು ದಿನ ಮಳೆಗಾಲ ಇತ್ತು, ನಮ್ಮಲ್ಲಿ ಎಲ್ಲ ಒಂದೇ ಮಳೆಗಾಲ, ಎಲ್ಲ ಕಡೆಗೂ ಮಳೆಗಾಲ ಇದೆ. ಯಾವ ಕಾಂಟ್ರಾಕ್ಟರ್ ಮಾಡ್ತಾರ, ದಾರಸ್ತೆ ಮಾಡ್ತಾರ? ಜಲ್ದಿ ಒಂದು ವಿಜೃಂಭಣೆ ಮಾಡೋದು ಬಿಟ್ಟು ದಾರಸ್ತೆ ಮಾಡ್ಲಿಕ್ಕಾಗತ್ತಾ? ಇವ್ರ ಕಾಲದಲ್ಲಿ ಮಾಡಿದ್ರ ಅಂತ ಕೆಲಸಗಳು ಈಗಾಗಲೇ ಶುರುವಾಗ್ತವೆ, ಕೆಲಸ ಆಗ್ತವೆ. ಏನು ತಪ್ಪು ಮಾಹಿತಿ ಕೊಡ್ತಾರಲ್ಲ, ಅವರಿಗೆ ಒಂದಿನ ಅವರಿಗೆ ಪಶ್ಚಾತ್ತಾಪ ಪಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಮುಖಂಡರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹೆಂಡದ ಬಗ್ಗೆ ಹೇಳಿದ್ದಾರೆ. ಎಲ್ಲಿ ಹೆಂಡ ಅಂಗಡಿ ಕೊಟ್ಟಿಯಾರ ಶಾಸಕರು? ಹೊಸನಗರದ ಕೊಟ್ಟಿಯಾರ, ಸಾಗರದ ಕೊಟ್ಟಿಯಾರ? ಮೊದಲೇನು ಅಂಗಡಿ ನಡೀತಾ ಅದೇ ಅಂಗಡಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೇನು ಶಾಸಕರು ಬಂದು 1.5 ವರ್ಷದಲ್ಲಿ ಯಾವುದೇ ಅಂಗಡಿ ತಂದಿಲ್ಲ, ಮದ್ಯದ ಅಂಗಡಿನ ಹೇಳ್ತಾರೆ. ಬಾಯಿ ಬಂದಿಗೆ ಮಾತಾಡ್ಬೋದು. ಅವಕ್ಕೆಲ್ಲ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಶಾಸಕರು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಪಕ್ಷದ ಮುಖಂಡರು ಪ್ರತಿಯೊಬ್ಬರು ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಸಹಿಸಕ್ಕಾಗತ್ತೆ ಮಾತಾಡ್ತಾರೆ. ಅದ್ರ ಬಗ್ಗೆ ನಾವ್ಯಾರು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಒಳ್ಳೆ ಕೆಲಸ ಮಾಡಿ ತೋರಿಸೋಂಥ ಕೆಲಸಗಳನ್ನು ಶಾಸಕರು ಮಾಡ್ತಾರೆ ಅಂತ ಹೇಳ್ಬೋದು.